ಗಾಯ್ಸ್, ಈ ವಿಡಿಯೋ ಮಾಡ್ತಾ ಇರೋ ವಿಷಯ ಏನಂತ ಅಂದರೆ, ಮೊನ್ನೆ ಹುಬ್ಬಳ್ಳಿ ಫ್ರೀ ರಿಲೀಸ್ ಇವೆಂಟಲ್ಲಿ ನಮ್ಮ ಬಾಸು ಒಂದು ಮಾತು ಹೇಳ್ತಾರೆ, ಯುದ್ಧಕ್ಕೆ ಸಿದ್ಧ, ಯಾಕಂದರೆ ನಾವು ನಮ್ಮ ಮಾತಿಗೆ ಬದ್ಧ. ಆ ಮಾತನ್ನ ಕೆಲವು ದರ್ಶನ್ ಸರ್ ಫ್ಯಾನ್ಸು ಅವ್ರ ಫ್ಯಾನ್ಸ್ ಪೇಜಲ್ಲಿ ಯಾರ್ಯಾರ್ದೋ ಕಮೆಂಟ್ ಸೆಕ್ಷನಲ್ಲಿ ಯಾರ್ಯಾರೋ ರಿಪ್ಲೈ ವಿಡಿಯೋ ಮಾಡೋದು, ಈ ಥರ ಎಲ್ಲ ಮಾಡ್ತವ್ರೆ. ಬೇಜಾನ ಕೆಟ್ಟದಾಗ ಮಾತಾಡ್ಕೊಂಡು ಮಾಡ್ತವ್ರೆ. ಅಂತ ಗಾಂಡುಗಳಿಗೆಲ್ಲ ಹೇಳೋದು, ಅಕ್ಕ ನಿಮ್ಮಂಥ ಗಾಂಡುಗಳಿಗೆ ಈ ರಿಪ್ಲೈ ವಿಡಿಯೋ ಮಾಡ್ತಾ ಇರೋದು. ಈ ರಿಪ್ಲೈ ವಿಡಿಯೋ ಮಾಡೋಕ್ಕೆ ಕಾರಣನೇ ನಿಮ್ಮಂಥ ಗಾಂಡುಗಳು. ಏನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಫಸ್ಟ್ನೇ ಅದು ಕಮೆಂಟು ಅಲ್ಲಿ ಡಿಸ್ಪ್ಲೇಲಿ ಹಾಕಿ ನಾನು ಹೇಳಿ ಅದಕ್ಕೆ ರಿಪ್ಲೈ ಕೊಡೋಕ್ಕಿಂತ ಮುಂಚೆ ನಿಮ್ಗೊಂದು ಮಾತು ಹೇಳ್ತೀನಿ. ನಾವು ಸುಮ್ಮನಿದ್ದೀವಿ ಅಂತಂದ್ರೆ ಏನೋ ಸುಮ್ಮನೆ ನೀವು ಅಂದಿದ್ದೆಲ್ಲ ಅನ್ಸ್ಕೊಂಡು ಏನೋ ದರ್ಶನ್ ಸರ್ ಫ್ಯಾನ್ಸು, ದರ್ಶನ್ ಸರ್ ಮೇಲೆ ನಮಗೆ ಬೆಲೆ ಗೌರವ ಎಲ್ಲ ಇದೆ. ಯಾಕಂದ್ರೆ ಒಂದು ಕಾಲದಲ್ಲಿ ನಮ್ಮ ಬಾಸು ಮತ್ತೆ ಅವರು ಕುಚ್ಚಿಕ್ಕೂ ದೋಸ್ತ್ಗಳು. ಈಗೇನೋ ಅವ್ರವ್ರ ಪರ್ಸನಲ್ ವಿಷಯದಿಂದ ಕಿತ್ತಾಡ್ಕೊಂಡು ದೂರ ಆಗಿರ್ಬೋದು, ಇಲ್ಲ ಏನೋ ಮಾತಾಡೇ ದೂರ ಆಗಿರ್ಬೋದು, ಅದು ನಮಗೂ ಗೊತ್ತಿಲ್ಲ, ಏನೂ ಇಲ್ಲ. ಸುಮ್ಮನೆ ಇವಾಗ ದೂರ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನಮ್ಮ ಬಾಸು ಯಾವುದೇ ಕಾರಣಕ್ಕೂ ದರ್ಶನ್ ಸರ್ಗೆ ಮಾತಾಡಿಲ್ಲ. ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ, ಆಮೇಲೆ ಕೆಟ್ಟದಾಗ ಮಾತಾಡ್ತೀನಿ. ಅರ್ಥ ಆಯ್ತಾ? ಹಾಗಾದ್ರೆ ಅದನ್ನ ತಗೊಂಡು ನೀವು ದರ್ಶನ್ ಸರ್ ಫ್ಯಾನ್ಸ್ಗಳು ಕೆಟ್ಟದಾಗ ಕಮೆಂಟ್ ಹಾಕೋದು, ಕೆಟ್ಟದಾಗ ಏನೇನೋ ಮಾಡ್ತಾ ಇದ್ದೀರಾ. ಅದೆಲ್ಲ ಸ್ಟಾರ್ಟ್ ಆಗೋದು ನೋಡ್ಬಿಟ್ಟೇನೆ ಇವಾಗ ರಿಪ್ಲೈ ವಿಡಿಯೋ ಮಾಡೋಣ ಅಂತ ಬಂದಿತ್ತು. ಕೇಳಿಸ್ಕೊಳ್ರಿ, ನಮ್ಮ ಹತ್ರ ಬೇಡ. ಒಬ್ಬ ಕಿಚ್ಚನ ಹುಚ್ಚು ಅಭಿಮಾನಿಯಾಗಿ, ಅಪ್ಪಟ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಕೈಲಾದ್ರೆ ಈ ವಿಡಿಯೋ ನೋಡ್ಬಿಟ್ಟು ನಮ್ದೇನಾದ್ರೂ ಕಿತ್ಕೋಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಬಂದು ಒಂದೇ ಒಂದು ಶಾರ್ಟ್ ಆಗಿ ಕಿತ್ಕೊಂಡು ಹೋಗ್ಬಿಟ್ರಿ. ನಾವೇ ಹೇಳ್ತಾ ಇದ್ದೀನಿ, ಒಪ್ಪನಾಗಿ ಚಾಲೆಂಜ್ ಆಗ್ತದೆ. ನಂದು ಒಂದು ಶಾರ್ಟ್ ಆಗಿ ಕಿತ್ಕೊಂಡು ಹೋಗ್ಬಿಟ್ರಿ. ಆದ್ರ ನೀವು ನನಗೆ ಯಾರ ಅವನ ಅಕ್ಕನ ಈ ತರ ಮಾಡಿದೆ, ಯಾಕೆ ಮಾಡಿದೆ ಅಂತ ಕಮೆಂಟ್ ಹಾಕ್ರಿ. ನಿನ್ನ ಅಕ್ಕನ ನಾನು ನಿಮ್ಗೆ ಅಡ್ರೆಸ್ ಹಾಕ್ತೀನಿ, ನೀವು ಬನ್ನಿ. ಇಲ್ಲ ನಿಮ್ಮ ಅಡ್ರೆಸ್ ಹಾಕಿ ನನ್ನ ಅಕ್ಕ ನಾನೇ ಬರ್ತೀನಿ. ಓಕೆನಾ? ಇವಾಗ ಮ್ಯಾಟ್ರಿಗೆ ಬರೋಣ. ಕೆಲವು ಗಾಂಡು ಸೂಳೆ ಮಕ್ಕಳು ಕೆಟ್ಟ ಮಾತಾಡ್ಬಾರ್ದು ಅಂದ್ಬಿಟ್ಟು ಮೊನ್ನೆ ಕನ್ನಡ ಸಂಘದವರೆಲ್ಲ ಒಂದು ಸ್ವಲ್ಪ ಎಲ್ಲ ಕಡೆ ಇನ್ಸ್ಟಾದಾಗ ಕೆಟ್ಟದಾಗ ಮಾತಾಡ್ತಾರೆ, ಹಿಂಗೆ ಅಂದ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಆಗ್ತಾ ಇದೆ. ಆದ್ರೂ ಕೆಟ್ಟದಾಗ ಮಾತಾಡ್ತೀನಿ. ಯಾಕೆ ಅಂತಂದ್ರೆ, ನೀವು ಏನೇ ಮಾತಾಡಿದ್ರು, ಏನೇನೋ ಕೆಟ್ಟದಾಗ ಕಮೆಂಟ್ ಮಾಡಿದ್ರು, ಏನೇನೋ ಟ್ರೋಲ್ ಮಾಡಿದ್ರು, ನಾವ್ ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ದು ಅಂತಂದ್ರೆ, ನಮ್ಮ ಬಾಸು ಅವ್ರ ಬರ್ಡೇ ದಿನ ಒಂದು ಮಾತು ಹೇಳ್ತಾರೆ, ನನ್ನ ಬಗ್ಗೆ ಯಾರು ಎಷ್ಟೇ ಕೆಟ್ಟದಾಗಿ ಟ್ರೋಲ್ಸ್ ಮಾಡಲಿ, ಏನೇ ಮಾಡಲಿ, ನೀವು ಯಾರು ಅದಕ್ಕೆ ರಿಯಾಕ್ಟ್ ಮಾಡಬೇಡಿ. ನನ್ನ ಕಡೆಯಿಂದ, ನನ್ನ ಅಭಿಮಾನಿಗಳ ಕಡೆಯಿಂದ ಯಾವುದೇ ಸೆಲೆಬ್ರಿಟಿಗೂ ಅವಮಾನ ಮಾಡಬೇಡಿ ಅಂದ್ಬಿಟ್ಟು ನಮ್ಮ ಬಾಸ್ ಒಂದು ಮಾತು ಹೇಳಿದ್ರು. ಅದಕ್ಕೋಸ್ಕರ ಸುಮ್ಮನೆ ಇದ್ದು ಅಷ್ಟೇ. ಈಗ ಮೊನ್ನೆ ಹುಬ್ಬಳ್ಳಿ ನಮ್ಮ ಬಾಸ್ ಹೇಳ್ತಾರೆ, ಗೊತ್ತಲ್ಲ, ಸುಮ್ಮನಿರೋರ್ಗು ಸುಮ್ಮನೆ ಇರ್ರಿ, ಮಾತಾಡೋ ಟೈಮ್ ಮಾತಾಡ್ರಿ ಅಂತ. ಇವಾಗ ಮಾತಾಡೋ ಟೈಮ್ ಬಂದೈತೆ, ಮಾತಾಡ್ತೀನಿ. ರಿಪ್ಲೈ ವಿಡಿಯೋನೇ ಮಾಡ್ತಾರೆ ನಿಮ್ಮಂತ ಗಂಡುಗಳಿಗೆ. ಕೇಳಿಸ್ಕೊಳ್ರಿ.